ಬಾಂಗ್ಲಾದೇಶ ನಿರ್ಣಾಯಕ ರಾಜಕೀಯದತ್ತ ಸಾಗ್ತಾ ಇದೆ. ಈಗ ಅವಾಮಿ ಲೀಗನ್ನು ಬದಿಗೆ ತಳ್ಳಲಾಗಿರೋದ್ರಿಂದ ಈಗ ರಾಜಕೀಯದ ಮೇಲೆ ಹಿಡಿತ ಸಾಧಿಸಲಿರೋದು ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿನೋ ಅಥವಾ ಜಮಾತ್ ಇ ಇಸ್ಲಾಮಿನೋ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಖಲೀದಾ ಜಿಯಾ ಮತ್ತು ಮೇಜರ್ ಜನರಲ್ ಜಿಯಾ ಉರ್ ರೆಹಮಾನ್ ಅವರ ಮಗ ತಾರಿಕ್ ರೆಹಮಾನ್ ಈಗ BNP ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಫೆಬ್ರವರಿ 12ರಂದು ಬಾಂಗ್ಲಾದೇಶದಲ್ಲಿ ಚುನಾವಣೆಗಳು ನಡೀತಾ ಇವೆ. 2024ರಲ್ಲಿ ಶೇಖ್ ಹಸೀನಾ ನಿರ್ಗಮಿಸಿದ ನಂತರ ಬಾಂಗ್ಲಾದೇಶದಲ್ಲಿ ಇದು ಮೊದಲ ಚುನಾವಣೆಯಾಗಿದೆ. ಶೇಖ್ ಹಸೀನಾ ಅಲ್ಲಿನ ಅಶಾಂತಿಯ ನಂತರ ಭಾರತಕ್ಕೆ ಬರಬೇಕಾಯಿತು. ಬಾಂಗ್ಲಾದೇಶದಲ್ಲಿ ಅವಾಮಿ ಲೀಗನ್ನು ನಿಷೇಧ ಮಾಡಲಾಗಿದೆ. ಬಾಂಗ್ಲಾದೇಶದ ಯುವಕರು ಹೊಸ ವ್ಯವಸ್ಥೆಯನ್ನು ಬಯಸ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಚುನಾವಣಾ ಕಣದಲ್ಲಿ ಪ್ರಸ್ತುತ ಕೇವಲ 2 ಹಳೆಯ ಪಕ್ಷಗಳು ಮಾತ್ರನೇ ಕಾಣ್ತಾ ಇವೆ. BNP ಮತ್ತು ಜಮಾತ್ ಅವೆರಡರದ್ದೇನೆ ಈಗ ಪ್ರಮುಖ ಆಟ ಆಗಿದೆ. BNP ನಾಯಕ ತಾರಿಕ್ ದಶಕಗಳಿಂದ ಬಾಂಗ್ಲಾದೇಶದ ರಾಜಕೀಯದ ಮೇಲೆ ಪ್ರಬಲ ಹಿಡಿತವನ್ನು ಕಾಯ್ದುಕೊಂಡಿರುವಂತಹ ರಾಜಕೀಯ ಕುಟುಂಬದಿಂದ ಬಂದವರು. ಹಾಗೆ ಮತ್ತೊಂದು ಕಡೆಗೆ ಸಂಪೂರ್ಣವಾಗಿ ವಿಭಿನ್ನ ರಾಜಕೀಯ ನೆಲೆ ಇರುವಂತಹ 67 ವರ್ಷದ ಡಾಕ್ಟರ್ ಶಫೀಕ್ ಉರ್ ರೆಹಮಾನ್ ಇದ್ದಾರೆ. ಫೆಬ್ರವರಿ 10ರಂದು ಚುನಾವಣಾ ಪ್ರಚಾರ ಕೊನೆಗೊಂಡ ಬಳಿಕ ಅಲ್ಲಿನ ವಾತಾವರಣದ ಬಗ್ಗೆ ಕುತೂಹಲ ಇದೆ. 300 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಸುಮಾರು 2000 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇಲ್ಲಿಯವರೆಗೆ ಬಾಂಗ್ಲಾದೇಶ ರಾಜಕೀಯದಲ್ಲಿ 2 ಪ್ರಮುಖ ಪಕ್ಷಗಳು ಅಂತ ಅಂದರೆ BNP ಮತ್ತು ಅವಾಮಿ ಲೀಗ್. ಶೇಖ್ ಹಸೀನಾ ಅವರ ಪಕ್ಷವನ್ನು ಈ ಚುನಾವಣೆಯಲ್ಲಿ ನಿಷೇಧ ಮಾಡಲಾಗಿದೆ. ಹಾಗಾಗಿ ನಿಜವಾದ ಸ್ಪರ್ಧೆ ಈಗ BNP ಮತ್ತು ಜಮಾತ್ ಇ ಇಸ್ಲಾಂ ನಡುವೆ ಇದೆ. BNP 292 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದ್ರೆ ಜಮಾತ್ ಇ ಇಸ್ಲಾಮಿ 224 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಇದಲ್ಲದೆ ಮತ್ತೊಂದು ವಿದ್ಯಾರ್ಥಿ ಸ್ಥಾಪಿತ ಪಕ್ಷವಾದಂಥ ನ್ಯಾಷನಲ್ ಸಿಟಿಜನ್ಸ್ ಪಾರ್ಟಿ ಜಮಾತ್ ಜೊತೆಗೆ ಮೈತ್ರಿ ಮಾಡಿಕೊಂಡು 32 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಈ ಪಕ್ಷಗಳಲ್ಲಿ ಪ್ರಬಲ ಸ್ಪರ್ಧಿ BNP ಅಂತ ಹೇಳಲಾಗ್ತಾ ಇದೆ. ಇದು ಖಲೀದಾ ಜಿಯಾ ಮತ್ತು ಜಿಯಾ ಉರ್ ರೆಹಮಾನ್ ಅವರ ಪಕ್ಷ. ಈಗ ಅದರ ನಾಯಕ ಅವರ ಮಗ ತಾರಿಕ್ ರೆಹಮಾನ್ 17 ವರ್ಷಗಳ ದೇಶಭ್ರಷ್ಟತೆಯ ನಂತರ ತಾರಿಕ್ ಕಳೆದ ಡಿಸೆಂಬರ್ನಲ್ಲಿ ದೇಶಕ್ಕೆ ಮರಳಿದ್ರು. ಬಡ ಕುಟುಂಬಗಳಿಗೆ ಆರ್ಥಿಕ ನೆರವು, ಯಾವುದೇ ನಾಯಕರು 10 ವರ್ಷಗಳಿಗಿಂತ ಹೆಚ್ಚು ಕಾಲ ಪ್ರಧಾನಿಯಾಗಿ ಉಳಿಯದ ಹಾಗೆ ನೋಡಿಕೊಳ್ಳೋದು, ವಿದೇಶಿ ಹೂಡಿಕೆಯನ್ನು ಆಕರ್ಷಿಸುವ ಮೂಲಕ ದೇಶದ ಆರ್ಥಿಕತೆ ಸುಧಾರಣೆ, ಭ್ರಷ್ಟಾಚಾರವನ್ನು ಹತ್ತಿಕ್ಕೋದು ಇವು ಅವ್ರ ಪ್ರಮುಖ ಚುನಾವಣಾ ಭರವಸೆಗಳಾಗಿವೆ. BNPಗೆ ಮಾತ್ರನೇ ದೇಶವನ್ನು ನಡೆಸುವಂಥ ಅನುಭವ ಇದೆ ಅಂತ ತಾರಿಕ್ ರೆಹಮಾನ್ ಹೇಳ್ತಾರೆ. ಅವರು ತಮ್ಮ ಪೋಷಕರಾದ ಜಿಯಾ ಉರ್ ರೆಹಮಾನ್ ಮತ್ತು ಖಲೀದಾ ಜಿಯಾ ಅವರನ್ನು ರ್ಯಾಲಿಗಳಲ್ಲಿ ಪದೇ ಪದೇ ಉಲ್ಲೇಖ ಮಾಡಿದ್ದಾರೆ. ಇತರ ಪಕ್ಷಗಳಿಗೆ BNP ಹೊಂದಿರುವಂಥ ಅನುಭವ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ತಾರಿಕ್ ರೆಹಮಾನ್ ಅವ್ರ ಪಕ್ಷ ಬಾಂಗ್ಲಾದೇಶದ ಅತಿ ದೊಡ್ಡ ಇಸ್ಲಾಮಿಸ್ಟ್ ಪಕ್ಷವಾದಂಥ ಜಮಾತ್ ಇ ಇಸ್ಲಾಮಿಯಿಂದ ದೊಡ್ಡ ಪೈಪೋಟಿಯನ್ನು ಎದುರಿಸ್ತಾ ಇದೆ. ಅದರ ನಾಯಕ ಶಫೀಕ್ ಉರ್ ರೆಹಮಾನ್ ವಿಶಿಷ್ಟ ರಾಜಕೀಯ ಇಮೇಜನ್ನು ಹೊಂದಿದ್ದಾರೆ. ಮಾಜಿ ಸರ್ಕಾರಿ ವೈದ್ಯರಾಗಿದ್ದ ಅವರು 2019ರಲ್ಲಿ ಪಕ್ಷವನ್ನು ನಿಷೇಧ ಮಾಡಿದಾಗ ಜಮಾತ್ನ ಮುಖ್ಯಸ್ಥರಾದರು. ಡಿಸೆಂಬರ್ 2022ರಲ್ಲಿ ಅವರನ್ನು ಭಯೋತ್ಪಾದನೆಗೆ ಸಂಬಂಧಪಟ್ಟಂಥ ಆರೋಪದ ಮೇಲೆ ಅರೆಸ್ಟ್ ಮಾಡಲಾಯಿತು. 15 ತಿಂಗಳ ನಂತರ ಜಾಮೀನಿನ ಮೇಲೆ ಬಿಡುಗಡೆ ಆಗ್ತಾರೆ. 2025ರ ಮಾರ್ಚ್ನಲ್ಲಿ ಮೊಹಮ್ಮದ್ ಯೂನಸ್ ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರ ರಚನೆ ಆದಾಗ ಶಫೀಕ್ ಉರ್ ರೆಹಮಾನ್ ಹೆಸರನ್ನು ಪ್ರಕರಣದಿಂದ ಕೈಬಿಡಲಾಯಿತು. ಅಂದಿನಿಂದ ಅವರ ಭಾಷಣಗಳು ಮತ್ತು ರ್ಯಾಲಿಗಳು ನಿರಂತರವಾಗಿ ಸುದ್ದಿಗಳಲ್ಲಿವೆ. ಕಳೆದ ವರ್ಷ ಢಾಕಾದಲ್ಲಿ ನಡೆದಂತಹ ದೊಡ್ಡ ರ್ಯಾಲಿಯಲ್ಲಿ ಅವರು ಬಿಸಿಲಿನ ತಾಪದಿಂದಾಗಿ ವೇದಿಕೆಯಲ್ಲಿ 2 ಬಾರಿ ಮೂರ್ಛೆ ಹೋದರು. ವೈದ್ಯರ ಸಲಹೆ ಹೊರತಾಗಿಯೂ ಕೂಡ ಅವರು ಎದ್ದು ತಮ್ಮ ಭಾಷಣವನ್ನು ಪೂರ್ಣಗೊಳಿಸಿದರು. ಜೀವ ಇರೋವರೆಗೂ ಕೂಡ ನಾನು ಜನರಿಗಾಗಿ ಹೋರಾಡ್ತಾನೆ ಇರ್ತೀನಿ ಅಂತ ಹೇಳಿದರು. ಜಮಾತ್ ಅಧಿಕಾರಕ್ಕೆ ಬಂದರೆ ನಾವು ಆಡಳಿತಗಾರರಾಗಿರದೇನೆ ಜನರ ಸೇವಕರಾಗ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಯಾವುದೇ ಸುಲಿಗೆ ಭ್ರಷ್ಟಾಚಾರ ಇರೋದಿಲ್ಲ ಅಂತ ಹೇಳಿದ್ದಾರೆ. ಯುವಕರೊಂದಿಗಿರೋದಾಗಿ ಅವ್ರು ಹೇಳಿದ್ದಾರೆ. ಶೇಖ್ ಹಸೀನಾ ಅವರ ಅಧಿಕಾರಾವಧಿಯಲ್ಲಿ ಜಮಾತನ್ನು ಹಲವಾರು ವರ್ಷಗಳ ಕಾಲ ನಿಷೇಧ ಮಾಡಲಾಯಿತು. ಆದರೆ ಹಸೀನಾ ಸರ್ಕಾರದ ಪತನಕ್ಕೆ ಕಾರಣವಾದ 2004ರ ಪ್ರತಿಭಟನೆಗಳ ನಂತರ ಜಮಾತ್ ರಾಜಕೀಯಕ್ಕೆ ಮರಳಿತು. ಇಸ್ಲಾಮಿಕ್ ತತ್ವಗಳ ಪ್ರಕಾರ ದೇಶವನ್ನು ನಡೆಸೋದಾಗಿ ಜಮಾತ್ ಹೇಳ್ಕೊಳ್ತಾ ಇದೆ. ಇದು ಆರ್ಥಿಕತೆಯನ್ನು ಸುಧಾರಿಸೋದಕ್ಕೆ ಪ್ರಯತ್ನಿಸ್ತಾ ಇದೆ. ನೆರೆಯ ದೇಶಗಳೊಂದಿಗಿನ ಸಂಬಂಧಗಳು ಉತ್ತಮವಾಗಿವೆ ಮತ್ತು ಜವಳಿ ಉದ್ಯಮದ ಜೊತೆಗೆ ಪಕ್ಷ ಚರ್ಮ ಉದ್ಯಮವನ್ನು ಕೂಡ ಉತ್ತೇಜಿಸೋದಕ್ಕೆ ಬಯಸುತ್ತೆ. ಜಮಾತ್ ಮತ್ತು NCP ಮೈತ್ರಿ ಗೆದ್ರೆ ಜಮಾತ್ನ ನಾಯಕ ಶಫೀಕ್ ಉಲ್ ರೆಹಮಾನ್ ಪ್ರಧಾನಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಜಮಾತ್ ಪಕ್ಷ ಧರ್ಮದೊಂದಿಗೆ ತುಂಬ ನಿಕಟ ಸಂಬಂಧವನ್ನು ಹೊಂದಿದೆ ಅಂತ ಆಗಾಗ್ಗೆ ಹೇಳಲಾಗುತ್ತೆ. ಆದರೆ ಈಗ ಪಕ್ಷ ಈ ಒಂದು ಗ್ರಹಿಕೆಯನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಪ್ರಾಥಮಿಕವಾಗಿ ಅದು NCPಯೊಂದಿಗೆ ಮೈತ್ರಿಯನ್ನು ಹೊಂದಿದೆ. ಅಂದರೆ ವರದಿಗಳ ಪ್ರಕಾರ ಬಾಂಗ್ಲಾದೇಶದ ಉನ್ನತ ಉದ್ಯಮಿಗಳು ಈ ಹಿಂದೆ ಜಮಾತ್ನಿಂದ ದೂರ ಇದ್ರು. ಈಗ ಉದ್ಯಮ ಮುಖಂಡರು ಜಮಾತ್ ನಾಯಕರನ್ನ ಬಹಿರಂಗವಾಗಿಯೇ ಭೇಟಿಯಾಗಿದ್ದಾರೆ. ಕಳೆದ ಕೆಲವು ತಿಂಗಳುಗಳಲ್ಲಿ
ಯುರೋಪ್, ಪಾಶ್ಚಿಮಾತ್ಯ ದೇಶಗಳು ಮತ್ತೆ ಭಾರತದ ರಾಜತಾಂತ್ರಿಕರು ಜಮಾತ್ ನಾಯಕ ಶಫೀಕ್ ಉರ್ ರೆಹಮಾನ್ ಅವರನ್ನ ಭೇಟಿ ಮಾಡಿದ್ದಾರೆ. ಇತ್ತೀಚಿನವರೆಗೂ ಪ್ರಪಂಚದ ಅನೇಕ ಭಾಗಗಳಲ್ಲಿ ರಾಜಕೀಯವಾಗಿ ಅಸ್ಪೃಶ್ಯರು ಅಂತ ಪರಿಗಣಿಸಲ್ಪಟ್ಟಿದ್ದಂತಹ ಇದೇ ಶಫೀಕ್ ಉರ್ ರೆಹಮಾನ್ ಅವರ ಕಡೆಗಿನ ದೃಷ್ಟಿ ಈಗ ಸಂಪೂರ್ಣವಾಗಿ ಬದಲಾಗಿದೆ. ಶೇಖ್ ಹಸೀನಾ ಪದಚ್ಯುತಿ ಬಳಿಕ ದೇಶದ ಸಂಪೂರ್ಣ ರಾಜಕೀಯನೇ ಬದಲಾಗಿದೆ. ವರ್ಷಗಳ ಕಾಲ ಬಾಂಗ್ಲಾದೇಶದ ರಾಜಕೀಯ ಎರಡು ಪಕ್ಷಗಳ ಸುತ್ತಾನೇ ಸುತ್ತುತ್ತಾ ಇತ್ತು. ಅವಾಮಿ ಲೀಗ್ ಮತ್ತೆ BNP ಎರಡೇ ಅಲ್ಲಿ ಮುಖ್ಯವಾಗಿದ್ವು. ಹಸೀನಾ ನಿರ್ಗಮನದ ನಂತರ ಈಗ ಅವಾಮಿ ಲೀಗನ್ನು ನಿಷೇಧ ಮಾಡಿದ್ದು ಅದರ ಜಾಗವನ್ನು ಇಲ್ಲಿ ಜಮಾತ್ ತುಂಬಿದೆ. ಆರಂಭದಲ್ಲಿ ವಿದ್ಯಾರ್ಥಿ ನಾಯಕರ NCP ಆ ಜಾಗಕ್ಕೆ ಬರುತ್ತೆ ಅಂತ ನಂಬಲಾಗಿತ್ತು, ಆದರೆ ಅದಾಗಲಿಲ್ಲ. ಮತ್ತು ಇದರಿಂದ ಒದಗಿದಂಥ ಅವಕಾಶವನ್ನು ಜಮಾತ್ ಇಲ್ಲಿ ಬಳಸ್ಕೊಳ್ತು. ಜಮಾತ್ ಬಾಂಗ್ಲಾದೇಶದ ಎರಡು ಅತ್ಯಂತ ಶಕ್ತಿಶಾಲಿ ರಾಜಕೀಯ ಪಕ್ಷಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಈಗ ಅವೆರಡರಲ್ಲಿ ಮುಂದಿರೋದು BNPನ ಅಥವಾ ಜಮಾತ್ ಇಸ್ಲಾಮಿನ ಅನ್ನೋದು ಈಗಿನ ಪ್ರಶ್ನೆ. ಬಾಂಗ್ಲಾದೇಶದ ಅಂತಾರಾಷ್ಟ್ರೀಯ ಕಾನೂನು ಮತ್ತು ರಾಜತಾಂತ್ರಿಕ ಸಂಸ್ಥೆಯ ಸಮೀಕ್ಷೆ ಪ್ರಕಾರ BNP ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸುತ್ತೆ. ಈ ಒಂದು ಸಮೀಕ್ಷೆ BNP ಮೈತ್ರಿಕೂಟ 44.1% ಮತಗಳನ್ನು ಪಡೆಯುತ್ತೆ ಅಂತ ಅಂದಾಜು ಮಾಡಿದೆ. ಜಮಾತಿ ಇಸ್ಲಾಮಿ ನೇತೃತ್ವದ 11 ಪಕ್ಷಗಳ ಮೈತ್ರಿಕೂಟ 43.9% ಮತಗಳೊಂದಿಗೆ ಇದೇ ಮಟ್ಟದಲ್ಲಿದೆ. ತಾರಿಕ್ ರೆಹಮಾನ್ ಅವರ BNP ಮತ ಹಂಚಿಕೆಯಲ್ಲಿ ಸ್ವಲ್ಪ ಮುಂದಿದೆ. ಇಸ್ಲಾಮಿಸ್ಟ್ ಮೈತ್ರಿಕೂಟ 105 ಸ್ಥಾನಗಳೊಂದಿಗೆ ಬಲವಾದ ಸ್ಥಾನದಲ್ಲಿದೆ. ಆದರೆ BNP 101 ಸ್ಥಾನಗಳನ್ನು ಗೆಲ್ಲುವಂತಹ ಸಮೀಪದಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಇದಲ್ಲದೇನೆ 75 ಸ್ಥಾನಗಳಲ್ಲಿ ಎರಡೂ ಪಕ್ಷಗಳ ನಡುವೆ ನಿಕಟ ಸ್ಪರ್ಧೆ ಇರಬಹುದು ಅಂತ ಹೇಳಲಾಗಿದೆ. ಮತ್ತೊಂದು ಸಮೀಕ್ಷೆ ಪ್ರಕಾರ BNP ಇಲ್ಲಿ ಸ್ಪಷ್ಟವಾಗಿ ಮುನ್ನಡೆಯಲ್ಲಿದೆ ಮತ್ತು ಸುಮಾರು 208 ಸ್ಥಾನಗಳನ್ನು ಅದು ಗೆಲ್ಲಬಹುದು. ಅದರ ಅಂದಾಜಿನ ಪ್ರಕಾರ ಜಮಾತಿ ಇಸ್ಲಾಂ ಮೈತ್ರಿಕೂಟ ಕೇವಲ 46 ಸ್ಥಾನಗಳನ್ನು ಗೆಲ್ಲಬಹುದು. ಇನ್ನು ಹೆಚ್ಚಿನ ಬಾಂಗ್ಲಾದೇಶ ಮತದಾರರು ಈಗಲೂ ಕೂಡ BNPಯನ್ನು ತಮ್ಮ ಮೊದಲ ಆಯ್ಕೆಯಾಗಿ ಪರಿಗಣಿಸ್ತಾರೆ ಅಂತ ಸಮೀಕ್ಷೆ ಹೇಳುತ್ತೆ. ಸುಮಾರು 66.3% ಜನರು BNP ಪರವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಮೀಕ್ಷೆ ಜಮಾತಿ ಇಸ್ಲಾಮಿಗೆ ಕೇವಲ 11.9% ಬೆಂಬಲವನ್ನು ತೋರಿಸಿದೆ. ಇನ್ನು ವಿದ್ಯಾರ್ಥಿ ನಾಯಕರ ಪಕ್ಷವಾದಂಥ NCPಗೆ 1.7% ಬೆಂಬಲ ವ್ಯಕ್ತವಾಗಿದೆ ಅಂತ ಈ ಒಂದು ಸಮೀಕ್ಷೆ ತೋರಿಸುತ್ತೆ. ಎಲ್ಲ ಅಂದಾಜುಗಳು ಈ ಎರಡೂ ಪಕ್ಷಗಳ ನಡುವೆ ನಿಕಟ ಸ್ಪರ್ಧೆಯನ್ನು ಸೂಚಿಸುತ್ತವೆ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರೂ ಅದು ಸರ್ಕಾರ ರಚನೆ ಮಾಡೋದಲ್ಲದೇನೆ ಬಾಂಗ್ಲಾದೇಶ ಭವಿಷ್ಯದಲ್ಲಿ ತನಗಾಗಿ ಮತ್ತು ಭಾರತದೊಂದಿಗಿನ ತನ್ನ ಸಂಬಂಧವನ್ನು ಹೇಗೆ ನಿರ್ಮಿಸಿಕೊಳ್ಳೋದಕ್ಕೆ ಬಯಸುತ್ತೆ ಅನ್ನೋದು ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿದೆ. ಇನ್ನು ಬಾಂಗ್ಲಾದೇಶದ ಚುನಾವಣೆಗಳನ್ನು ದೇಶದೊಳಗೆ ಮಾತ್ರ ಅಲ್ಲದೇನೆ ಪ್ರಪಂಚದಾದ್ಯಂತವೂ ಕೂಡ ವೀಕ್ಷಿಸಲಾಗುತ್ತೆ. ಬಾಂಗ್ಲಾದೇಶಿಗಳು ವಿಶ್ವಸಂಸ್ಥೆ ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಮತ್ತು ಬಾಂಗ್ಲಾದೇಶ ಯಾವಾಗಲೂ ಕೂಡ ಭಾರತಕ್ಕೆ ಪ್ರಮುಖ ನೆರೆಯ ರಾಷ್ಟ್ರ ಆಗಿದೆ. ಎರಡೂ ದೇಶಗಳು 4000 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಳ್ಳುತ್ತವೆ. ಹಾಗೆ ಆರ್ಥಿಕವಾಗಿ ಅವೆರಡರ ಹಿತಾಸಕ್ತಿಗಳು ಕೂಡ ಹೆಣೆದುಕೊಂಡಿವೆ. ರಸ್ತೆಗಳು, ರೈಲ್ವೆಗಳು ಮತ್ತು ಬಂದರುಗಳಂತಹ ಯೋಜನೆಗಳಿಗಾಗಿ ಭಾರತ ಬಾಂಗ್ಲಾದೇಶಕ್ಕೆ ಸುಮಾರು $8 ಬಿಲಿಯನ್ ಸಾಲ ನೀಡಿದೆ. ಭಾರತ ಬಾಂಗ್ಲಾಕ್ಕೆ ವಿದ್ಯುತ್ತನ್ನು ಕೂಡ ಪೂರೈಸುತ್ತೆ. ಆದರೆ ಮುಂಬರುವ ಸರ್ಕಾರ ಈ ಯೋಜನೆಗಳಲ್ಲಿ ಭಾರತದ ಬೆಂಬಲವನ್ನು ಬಯಸುತ್ತಾ? ಜಮಾತ್ ಪಾಕಿಸ್ತಾನದೊಂದಿಗೆ ಬಲವಾದ ಸಂಬಂಧವನ್ನು ಬಯಸುತ್ತಾ? ಇದಲ್ಲದೇನೆ 2024ರಲ್ಲಿ ಶೇಖ್ ಹಸೀನಾ ಅಧಿಕಾರ ಪತನದ ನಂತರ ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಭಾವನೆ ಕೂಡ ಸ್ಪಷ್ಟ ಆಗಿದೆ. ಇನ್ನು ವಿಶೇಷವಾಗಿ ಭಾರತ ಹಸೀನಾ ಅವರನ್ನು ತನ್ನ ದೇಶಕ್ಕೆ ಹಿಂದಿರುಗಿಸೋದಕ್ಕೆ ನಿರಾಕರಿಸಿದ ನಂತರ ಇದು ಹೆಚ್ಚಾಯಿತು. ಈ ಸಂದರ್ಭದಲ್ಲಿ ಜಮಾತ್ ಮುಖ್ಯಸ್ಥ ಶಫೀಕ್ ಉರ್ ರೆಹಮಾನ್ ಸಂದರ್ಶನವೊಂದರಲ್ಲಿ ಭಾರತೀಯ ರಾಜತಾಂತ್ರಿಕರೊಬ್ಬರು ಡಿಸೆಂಬರ್ನಲ್ಲಿ ಅವರನ್ನು ಭೇಟಿ ಮಾಡಿದ್ದಾರೆ ಅಂತ ಹೇಳಿದರು. ಜನವರಿ 10ರಂದು ಢಾಕಾದಲ್ಲಿ ಭಾರತೀಯ ಹೈಕಮಿಷನರ್ ಪ್ರಣಯ್ ವರ್ಮಾ ಕೂಡ BNP ನಾಯಕ ತಾರಿಕ್ ರೆಹಮಾನ್ ಅವರನ್ನು ಭೇಟಿಯಾದರು. ಅಂದರೆ ಇದರ ಅರ್ಥ ಯಾರು ಸರ್ಕಾರ ರಚನೆ ಮಾಡಿದರೂ ಕೂಡ ಭಾರತ ಎರಡು ಪಕ್ಷಗಳೊಂದಿಗೆ ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದೆ ಅಂತ ತೋರುತ್ತೆ. ಇನ್ನು ಬಾಂಗ್ಲಾದೇಶದ ಚುನಾವಣೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಈಗಿನ ದೊಡ್ಡ ಕುತೂಹಲ ಆಗಿದೆ. ವೀಕ್ಷಕರ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.